ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ನಾನು ಬಳ್ಳಾರಿಯಲ್ಲಿ ಇದ್ದೆ. ಸುಮ್ಮನೆ ಬೋರ್ ಆಗ್ತಾ ಇತ್ತು ಸಾಯಂಕಾಲ. ಸೊ ಇಲ್ಲೊಂದು ಎಕ್ಸಿಬಿಷನ್ ಹಾಕಿದ್ದಾರೆ, ಎಕ್ಸಿಬಿಷನ್ ವಿಸಿಟ್ ಮಾಡೋಣ. ಸೊ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಎಕ್ಸಿಬಿಷನಲ್ಲಿ ಏನೇನಿದೆ ಅಂತ. ಸೊ ಎಕ್ಸಿಬಿಷನ್ ಇಲ್ಲಿದೆ, ಇದರೊಳಗಡೆ ಹೋಗೋಣ. ಸೊ ನಾನು ಆಲ್ರೆಡಿ ಟಿಕೆಟ್ ತೊಗೊಂಡಿದ್ದೀನಿ. ಟಿಕೆಟ್ 50 ರೂಪಾಯಿ. ಒಳಗಡೆ ಹೋಗ್ಬಿಟ್ಟು ಏನೇನಿದೆ ನೋಡೋಣ. ಸಮಥಿಂಗ್ ಸ್ಪೆಷಲ್ ಏನಾದರೂ ಇದ್ದರೆ ನಿಮಗೂ ಖುಷಿ ಆಗುತ್ತೆ, ನನಗೂ ಖುಷಿ ಆಗುತ್ತೆ. ಏನಿಲ್ಲ, ನಾರ್ಮಲ್ ಅಂದರೆ ಬೋರ್ ಆಗ್ಬಿಡುತ್ತೆ. ಓಕೆ, ಸೊ ಸ್ಯಾನಿಟೈಸ್ ಮಾಡಿದ್ರು. ಇದೊಂಥರ ಈ ಥರ ಒಂದು ಡಿಸೈನ್ ಮಾಡಿದ್ದಾರೆ. ಇದು ಎಂಟ್ರಿ. ಚಿಕ್ಕ ಮಕ್ಕಳಿರುವಾಗ ನಮ್ಮ ತಂದೆ ತಾಯಿ ಕರ್ಕೊಂಡು ಹೋಗ್ತಾ ಇದ್ರು ಎಕ್ಸಿಬಿಷನ್ಸ್ಗೆ. ಈಗ ಒಂದು ಮೆಮೊರೀಸ್ನ ಮತ್ತೆ ರಿಕವರ್ ಮಾಡಲಿಕ್ಕೆ ಈ ಒಂದು ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀನಿ. Basically 3D images. ಸೊ ಇಲ್ಲಿ ನಿಂತ್ಕೊಂಡು ಫೋಟೋ ತಕ್ಕೋಬೋದು. ವಾವ್. ಸೊ ಈ ರೀತಿ ಬರುತ್ತೆ. ಅದೇ ರೀತಿ ಇಲ್ಲಿ ಸ್ಪೈಡರ್ ಮ್ಯಾನ್ ಇದೆ. ಸೊ ಸ್ಪೈಡರ್ ಮ್ಯಾನ್ ಸೊ ಈ ರೀತಿ ಬರುತ್ತೆ. ಈ ರೀತಿ ಇದೆ, ಕೈ ಇಡೋದಿಲ್ಲಿ. ಇದೆಲ್ಲ ಕಂಪ್ಲೀಟ್ಲಿ 3D ಪೇಂಟಿಂಗ್ಸ್ ಥರ. ಸೊ ಇಲ್ಲೂ ಕೈ ಇಡ್ಬೋದು ನಾವು. ಸೊ ಅದಾದಮೇಲೆ ಹಾವು. ಸೊ ಎಲ್ಲ ಸೆಲ್ಫಿ ತಕ್ಕೊಳ್ತಾ ಇದ್ದಾರೆ. ಸೊ ಈ ರೀತಿ ಕಾಣುತ್ತೆ. ಹಾಗೆ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಏನಿದೆ ನೋಡೋಣ ಇವಾಗ. ಕೇರಳ ಸ್ಟೈಲ ಇದೆಲ್ಲ? ಓಕೆ, ಇಲ್ಲ ಪರವಾಗಿಲ್ಲ, ತೊಂದರೆ ಇಲ್ಲ. ಏನು ಹಲ್ವಾ ಇದು? ಬಾದಾಮ್ ಹಲ್ವಾ. ಸೊ ಬಾದಾಮ್ ಹಲ್ವಾ ಟೇಸ್ಟ್ಗೆ ಕೊಟ್ಟಿದ್ದಾರೆ, ನೋಡೋಣ. ಸೂಪರ್ ಆಗಿದೆ ಆ್ಯಕ್ಚುಲಿ. ಎಲ್ಲ ಬೇರೆ ಬೇರೆ ಫ್ಲೇವರ್ಸ್ ಇದೆಲ್ಲ. ಇದೇನಿದು? ಓ, ಬೆಲ್ಲ, ಬಾದಾಮು,
ಎಷ್ಟಿತ್ತು? ಇದು ಪೈನಾಪಲ್ ಇದೆ. ಓ ಇದು ಪೈನಾಪಲ್ ಇದು? ಇದು ಪಿಸ್ತಾ. ಎಷ್ಟಿದೆಲ್ಲ ಕೆ ಜಿ? 1/4 kg 100 ರೂಪಾಯಿ. ಓಕೆ. ಇದೆಲ್ಲ ಎಲ್ಲ 1/4 kg 100 ರೂಪಾಯಿ. ಓಕೆ, ಇಲ್ಲ ಪರವಾಗಿಲ್ಲ, ಸಾಕು ಸಾಕು ತೊಗೊಂಡವ್ರಿ. ಸೊ ಹಲ್ವಾ 1/4 kg 100 ರೂಪಾಯಿ. ಏನೇ ತೊಗೊಂಡ್ರು 1/4 kg 100 ರೂಪಾಯಿ. ಇದೆಲ್ಲ ಲೇಡೀಸ್ ಬ್ಯಾಗ್ಸ್. ಇದು ಇಲ್ಲಿ ಇನ್ನೊಂದಿದೆ, ಇದು ಕಂಪ್ಲೀಟ್ ಪಾಪಡ್ ಸ್ಟೋರ್. ಸೊ ಇದ್ರ ಮೇಲೆ ಹೆಸರು ಕೂಡ ಹಾಕಿದ್ದಾರೆ, ಪುದೀನ ಪಾಪಡ್. ಸಾಬುದಾನ ಪಾಪಡ್. ಸ್ವದೇಶಿ ವಸ್ತುಗಳ ಮಾರಾಟ ಮಳಿಗೆ. ಎಲ್ಲ ಸ್ವದೇಶಿನ ಸರ್? ಯಾವುದು ಕೆಮಿಕಲ್ ಮಿಕ್ಸ್ ಇಲ್ಲ. ಓಕೆ. ಈ ಸೋಪು ಮತ್ತು ಆಯಿಲ್ ಅದರ ಐಟಮ್ಸ್. ಓಕೆ. ಬ್ರಷ್ ಹೊರಗಡೆಗೂ ನಮಗೆ ವ್ಯತ್ಯಾಸ ಎಷ್ಟು ಬಗ್ಸಿರಿ ಬೆಂಡಾಗಲ್ಲ ಸರ್, ನಮ್ಮ ಫುಲ್ ಫ್ಲೆಕ್ಸ್ ಇದೆ. ಓ ಓಕೆ. ಸೊ ನಿಮ್ಮ ಬ್ರಷು ಬೆಂಡಾದರೂ ಏನಾಗಲ್ಲ ನೋಡಿ, ಈ ಬ್ರಷು ಬೆಂಡಾದರೂ ಏನು ಬ್ರೇಕ್ ಆಗಲ್ಲ. ಒಳಗಿನ ಹಲ್ಲು ಕೂಡ ಕ್ಲೀನ್ ಆಗ್ತದೆ. ಓಕೆ. ಒಳಗಿನ ಹಲ್ಲು ಜಲ್ದಿ ಹುಳ ತಿನ್ನೋದು. ಓಕೆ. ಇದು ಅದರಿಂದ ಜಾಸ್ತಿ ನಿಮಗೆ ಇದು ನಾರ್ಮಲ್ ಬ್ರಷ್. ನಾರ್ಮಲ್ ಬ್ರಷ್. ಸೊ ಇದೆಲ್ಲ ಫುಲ್ ಹಾರ್ಡ್. ಇದು ನೋಡಿ ಬೆಂಡೆ ಆಗಲ್ಲ ಆ್ಯಕ್ಚುಲಿ. ಮುರಿದಾಗುತ್ತೆ ಸರ್. ಹೌದು. ಸರಿ ಕ್ಲೀನ್ ಆಗ್ತಿಕ್ಕೆಲ್ಲ ಚೆನ್ನಾಗಿ ನಿಮ್ಮ ತೋರ್ಸಾಗೈತೆ ಸರ್. ನಮ್ಮ ಸ್ವಾಮಿ ಹೊರಗೆ ಬರ್ತಾರೆ. ಓಕೆ, ಆಮೇಲೆ ಬರಲಾ? ಓಕೆ ಸರ್, ಒಂದು 10 ನಿಮಿಷ ಬಿಟ್ಟು ವಾಶಿನಿ. ಸೊ ಇಲ್ಲಿ ಜೀರಿಗೆ ಈ ಥರ ಐಟಮ್ಸ್ ಆ್ಯಕ್ಚುಲಿ ನೋಡಿ ಇಲ್ಲಿರ್ಬೋದು. ವಾವ್, ಇದು ಜ್ಞಾಪಕ ಇರ್ಬೋದು ನಿಮಗೆ, ಚಿಕ್ಕ ಮಕ್ಕಳು ಇರುವಾಗ ಅಂಗಡಿಯಲ್ಲಿ ತೊಗೊಳ್ತಾ ಇದ್ವಿ ಅದು ಇದು. ಇಲ್ಲೊಂದು ದಿನ ಇದೆ. 50 रुपीज़ का बढ़ा दें सर, 50 रुपीज़ का बढ़ा दें। यहाँ पर 4 किलो हो गया 150 थोड़ा 50 का है। हाँ अभी और 150। ಓಕೆ, ಇದು ನನಗೆ ಗೊತ್ತಿದೆ ಇದು ಆ್ಯಕ್ಚುಲಿ. ಇದಕ್ಕೇನೋ ಹೇಳ್ತಾರೆ ಗೊತ್ತಿಲ್ಲ ಆದರೆ, ಬಟ್ ನೋಡಿದ್ದೀನಿ ಇದನ್ನ. ಸೊ ಬೇಸಿಕಲಿ ಇದೆಲ್ಲ ಪಾನ್ಗೆ ಹಾಕುವಂಥ ಐಟಮ್ಸ್. ಎಷ್ಟು ಸರ್ ಇದು? ಎಷ್ಟಿದು? 30. ಸೊ ಕಾಟನ್ ಕ್ಯಾಂಡಿ ತುಂಬ ಚಿಕ್ಕವರಿರುವಾಗೆಲ್ಲ ತಿಂದಿದ್ವಿ ನಾವು. ರಾಜಸ್ಥಾನ್ ರಾಯಲ್ ಬ್ರ್ಯಾಂಡ್ಸ್ ಫ್ರೆಶ್ ಲೈಮ್ ಸೋಡಾ. ಇಲ್ಲೊಂದು ಅಕ್ವೇರಿಯಂ ಶಾಪ್ ಇದೆ, ಸಖತ್ತಾಗಿದೆ ಆ್ಯಕ್ಚುಲಿ, ಬುದ್ಧ ಕೂತಿರೋದು. ಆಲ್ ಪೆಟ್ ಐಟಮ್ಸ್ ಎಲ್ಲ, ಪೆಟ್ ಫುಡ್ಸ್. ಸಖತ್ತಾಗಿದೆ. ಇದು ಆರೋನ ಫಿಶ್ ಇದೆ ಆ್ಯಕ್ಚುಲಿ. ಇದು ಮಾತು ಕೇಳುತ್ತೆ ಅಂತ ಹೇಳ್ತಾರೆ ಆ್ಯಕ್ಚುಲಿ, ವಾಸ್ತು ಫಿಶ್ ಇದು.
ಓ ಇಲ್ಲಿ ನೋಡಿ ಒಂದು ಸ್ಮೋಕ್ ಎಫೆಕ್ಟ್ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಕ್ಚುಲಿ ಫಿಶ್ ಏನಿಲ್ಲ, ಆದರೆ ಸ್ಮೋಕ್ ಎಫೆಕ್ಟ್. ಇಲ್ಲೊಂದು ಗೇಮ್ ಇದೆ ಆ್ಯಕ್ಚುಲಿ, ರೋಲಿಂಗ್ ಬಾಲ್ ಅಂತ. ಸೊ ಈ ರೋಲಿಂಗ್ ಬಾಲ್ ಹಿಂಗೆ ಅಂತ ಹೇಳಿದ್ರೆ ಬಾಲ್ನ ಇಲ್ಲಿಂದ ರೋಲ್ ಮಾಡಬೇಕು. ಸೊ ರೋಲ್ ಮಾಡಿದ್ರೆ ಯಾವ ನಂಬರ್ಗೆ ಹೋಗುತ್ತೋ ಆ ಗಿಫ್ಟಾ? ಓ ಟೋಟಲ್ ನಂಬರಾ? ಓಕೆ. ಸೊ ಎಷ್ಟು ಪಾಯಿಂಟ್ ಇದು ಕೊಡ್ತೀರಾ? ಅಲ್ಲ ಬಾಲ್ಸ್ ಎಷ್ಟು ಕೊಡ್ತೀರಾ? ಓಕೆ, 6 ಬಾಲ್ಸ್ ಹಾಕ್ತೀವಿ. 6 ಬಾಲ್ಸ್ ಹಾಕಿದಾಗ ಟೋಟಲ್ ಮಾಡಿದಾಗ ಯಾವ ನಂಬರ್ ಬರುತ್ತೆ ಆ ನಂಬರ್ ಬಂದಾಗ ಅಲ್ಲಿತ್ತು ಅಂತ ಹೇಳಿದ್ರೆ ಆ ಗಿಫ್ಟ್ ಕೊಡ್ತಾರೆ ನಮಗೆ. ಮತ್ತೊಂದು ಗೇಮ್ ಇದೆ. ಸೊ ರಿಂಗ್ ಹಾಕೋದು ಇದೆಲ್ಲ ನೋಡಿರ್ತೀವಿ ನಾವು. ಆ್ಯಕ್ಚುಲಿ ಸಣ್ಣ ಮಕ್ಕಳಿರುವಾಗ ಬೇಜಾನ್ ಟ್ರೈ ಮಾಡಿರ್ತೀವಿ. ಶೂಟಿಂಗ್ ಗೇಮ್ ಕೂಡ ಇದೆ, ಶೂಟ್ ಮಾಡ್ತಾ ಹೋಗೋದು. ಗನ್ ಈ ಥರ ಇದೆ. ಅದೇನು ಹೆಸರು ಕಾಳ ಅದು? ಹೌದು. ಓಕೆ, ಇದೇ ಬುಲೆಟ್ಸ್ ಇದಕ್ಕೆ. ಓಕೆ, ಎಷ್ಟು ಒಂದು ಗೇಮ್ಗೆ? 30 ರೂಪೀಸ್. 6 ಬುಲೆಟ್ಸಾ? 1 kg ಹೆಸರು ಕಾಳು ಬರುತ್ತಲ್ವಾ? 1 kg, ಅರ್ಧ kg ಹೆಸರು ಕಾಳು ಬಂದ್ಬಿಡುತ್ತೆ. ಓಕೆ ಓಕೆ, ಸುಮ್ಮನೆ ಜೋಕ್ ಮಾಡೋದು. ಎಂಜಾಯ್ ಬಾಲ್ ಗೇಮ್. ಓಕೆ, ಬಾಲ್ ತೊಗೊಂಡು ಆ ಗ್ಲಾಸ್ಗೆಲ್ಲ ಹೊಡಿಬೇಕು. ಹೊಡೆದ್ರೆ ಹಾರ್ಟ್ ಕೊಡ್ತಾರೆ. ಇಲ್ಲೆಲ್ಲ ಬರೀ ಆಟ ಆಡೋವಂಥದ್ದಿದೆ. ಯಾರು ಇಲ್ಲ ಅದ್ರೊಳಗಡೆ, ಆದ್ರೂ ಸುಮ್ಮನೆ ತಿರುಗಿಸ್ತಾ ಇದ್ದಾರೆ. ₹50 15 ರೌಂಡು ಸಣ್ಣ ಮಕ್ಕಳಿಗೆ. ಇಲ್ಲೊಂದೇನೋ ಭಯಂಕರ ಇದೆ, ತಿರುಗುತ್ತಾ ಇರುತ್ತೆ ಇದು. ಯಾರೋ ಒಬ್ಬ ಹೋಗ್ತಾ ಇದ್ದಾನೆ. ಇವಾಗ ಈ ಕಡೆ ಬರ್ತಾನೆ ನೋಡಿ, ಅವನು ಸ್ಟಂಟ್ ಮಾಡ್ತಾ ಇದ್ದಾನೆ. ಜೈಂಟ್ ವೀಲ್ ಇದೆ. ಜೈಂಟ್ ವೀಲ್ ಇನ್ನೂ ಯಾರೂ ಹತ್ತಿಲ್ಲ ಇದಕ್ಕೆ, ಅದಕ್ಕೆ ಆಫಲ್ಲಿ ಇಟ್ಟಿದ್ದಾರೆ. ಹೊರಗಡೆ ಬಂದೆ ಅಂತ ಏನು ಸ್ಪೆಷಲ್ ಏನಿಲ್ಲ ಇಲ್ಲಿ. ಸೊ ನೀವು ಎಷ್ಟು ನೋಡಿದ್ರೆ ಅಷ್ಟೇ ಇರೋದು. ಇನ್ನೊಂದು 10-15 ಶಾಪ್ ಎಕ್ಸ್ಟ್ರಾ ಇದೆ, ಬರೀ ತಿನ್ನೋದು ಅದು ಇದು. ಅದು ಯಾವುದು ಸ್ಟಾರ್ಟ್ ಮಾಡಿರಲಿಲ್ಲ ಇನ್ನು. ಹೋಗುವಂಥ ಟೈಮ್ ವಾಪಸ್ ಹೋಗೋಣ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಾಳೆ ನನ್ನ ರೈಡ್ ಕಂಟಿನ್ಯೂ ಆಗುತ್ತೆ. ಸೊ ರೈಡ್ ಕಂಟಿನ್ಯೂ, ಸೈಕಲ್ ರೈಡ್ ಕಂಟಿನ್ಯೂ ಮಾಡ್ತಾ ರಾಯಚೂರು ಪ್ಲ್ಯಾನ್ ಇರೋದು. ಬಟ್ ಒನ್ ಡೇಲಿ ಹೋಗೋಕ್ಕಾಗಲ್ಲ. ಸೊ ನೋಡೋಣ ಎಷ್ಟು ದೂರ ಹೋಗ್ಬೋದು. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್.